ಒಂದು ಬಟ್ಲಡಿಕೆ ಇವತ್ತಿನ ತಂತ್ರಸಾರಕ್ಕೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅರಿಶಿನ ಕೊಂಬು ಮತ್ತು ಬಟ್ಲಡಿಕೆ ನಮ್ಮಲ್ಲಿ ಸಿದ್ಧತೆ ಇದೆ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿನೂ ಇಲ್ಲಿದೆ. ಹಾಗೆ ರಂಗೋಲಿ ಪುಡಿ, ಇದು ರಂಗೋಲಿ ಪುಡಿ ಆದ್ರೂ ಸರಿ, ಅಕ್ಕಿ ಹಿಟ್ಟಾದ್ರೂ ಸರಿ, ಇದು ಬೇಕಾಗಿದೆ ಅಂತ ಹೇಳಿದೆ. ದಾರದ ಉಂಡೆ, ಈ ಹಸಿ ದಾರದ ಉಂಡೆ ಬೇಕು ಅಂತ ಹೇಳಿದೆ, ಅದು ವ್ಯವಸ್ಥೆ ನಮ್ಮಲ್ಲಿದೆ. ಹಾಗೆ ಬಾಳೆದಿಂಡು ನೋಡಿ, ಬಾಳೆದಿಂಡು ಅಂದ್ರೆ ಇದು ಎಷ್ಟೋ ಜನ ಬಾಳೆದಿಂಡು ಅಂದ್ರೆ ಏನ್ ತರಬೇಕು ಅಂತ ಗೊತ್ತಿರೋದಿಲ್ಲ. ಇದು ಬಾಳೆದಿಂಡು, ಈ ಪ್ರಕಾರವಾಗಿರ್ತಕ್ಕಂಥದ್ದನ್ನ ಇದನ್ನ ಬಾಳೆದಿಂಡು ಅಂತ ಹೇಳ್ತಾರೆ. ಬಾಳೆಯ ಮೇಲ್ಗಡೆ ಇರ್ತಕ್ಕಂತಹ ಭಾಗ ತೆಗೆದ್ರೆ ಒಳಗಡೆ ಇರ್ತಕ್ಕಂಥದ್ದು ದಿಂಡು. ಇದು ಮುಖ್ಯವಾಗಿರ್ತಕ್ಕಂಥ ಈ ಬಾಳೆದಿಂಡು ಹೊಟ್ಟೆಯಲ್ಲಿರ್ತಕ್ಕಂತಹ ಕೆಲವಷ್ಟು ಕಲ್ಮಶಗಳನ್ನು ದೂರ ಮಾಡುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವರ್ಷಕ್ಕೆ ಕಡಿಮೆ ಅಂದ್ರೆ 3 ಬಾರಿ ಆದ್ರೂ ಈ ಬಾಳೆದಿಂಡನ್ನ ತಿನ್ನಬೇಕು ಅಂತ ಹೇಳ್ತಾರೆ. ಆರೋಗ್ಯ ಸರಿ ಇರಬೇಕಾದ್ರೆ 3 ಸತಿನಾದ್ರೂ ಈ ಬಾಳೆದಿಂಡನ್ನು ತಿನ್ನಬೇಕು. ಅದಕ್ಕೆ ಬಾಳೆದಿಂಡಿನ ಪಲ್ಯವನ್ನ ಮಾಡಿ ತಿನ್ನುವಂಥದ್ದು ಒಂದು ಕ್ರಮ ಇದೆ. ಹಾಗೆ ಈ ಬಾಳೆದಿಂಡನ್ನ ಕೆಲವಷ್ಟು ಬೇರೆ ಬೇರೆ ಕಾಲಗಳಲ್ಲಿ ಮಾಡ್ತಾರೆ. ಇದು ಶುಭ ಕಾರ್ಯಗಳಲ್ಲಿ ಮಾಡುವಂಥದ್ದಲ್ಲ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ನೀವು ಯಾವ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇದು ತಿನ್ನೋದ್ರಿಂದ ಸಾಮಾನ್ಯಕ್ಕೆ ಕಲ್ಲುಗಳನ್ನ ಕರಗಿಸುವಂತಹ ಶಕ್ತಿ ಈ ಬಾಳೆದಿಂಡಿಗಿದೆ. ದೇಹದಲ್ಲಿರ್ತಕ್ಕಂತಹ ವಿಷವನ್ನ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ದೂರ ಮಾಡುತ್ತೆ. ಅಂತಹ ಒಂದು ಶಕ್ತಿ ಈ ಬಾಳೆದಿಂಡಲ್ಲಿದೆ. ಇದು ಆರೋಗ್ಯಕ್ಕೂ ಬೇಕು, ತಂತ್ರಸಾರದಲ್ಲಂತೂ ಇದು ಬಹಳ ಪ್ರಧಾನವಾದ ಪಾತ್ರವನ್ನೇ ಕೊಡುತ್ತೆ. ಇನ್ನ ಬಸವನ ಪಾದ ಈಗಾಗಲೇ ಸಾಕಷ್ಟು ಬಾರಿ ತೋರಿಸಿದ್ದೇನೆ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಬಸವನ ಪಾದದ ಎಲೆ ತಾವು ನೋಡ್ತಾ ಇದ್ದೀರಿ. ಬಸವನ ಪಾದದ ಎಲೆ, ಈ ಬಸವನ ಪಾದ ಅಂದ್ರೆ ನಾನು ಸ್ವಲ್ಪ ದೊಡ್ಡ ಎಲೆ ತರಿಸಿದ್ದೀನಿ ಇವತ್ತು. ಇಷ್ಟು ದೊಡ್ಡದು ಬರಲ್ಲ, ಒಂದೊಂದ್ಸತಿ ಸಣ್ಣದೇ ಇರುತ್ತೆ, ಆದ್ರೂ ಇದು ದೊಡ್ಡದು ತೋರಿಸ್ತಾ ಇದ್ದೀವಿ. ಉದ್ದೇಶ ನಿಮಗೆ ಕಾಣ್ಲಿ, ಗೊತ್ತಾಗ್ಲಿ. ಬಸವನ ಪಾದದ ಎಲೆ, ಇದ್ರ ಹಿಂಭಾಗ ಈ ತರ ಇರುತ್ತೆ. ನಮಗೆ ಹಿಂಭಾಗದ ಅವಶ್ಯಕತೆ ಇಲ್ಲ, ಆದ್ರೂ ತೋರಿಸ್ತಾ ಇದ್ದೀನಿ ನಿಮಗೆ. ಫ್ರಂಟ್ ಅಂದ್ರೆ ಇದು ಬ್ಯಾಕ್ ಅಂದ್ರೆ ಹಿಂಭಾಗ ಇರ್ತಕ್ಕಂಥದ್ದು, ಇದು ಮುಂಭಾಗದಲ್ಲಿರ್ತಕ್ಕಂಥದ್ದು. ಮುಂಭಾಗದಲ್ಲಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಇದು ಹೇಗೆ ಆಕಾರ ಇದೆಯೋ ಅದೇ ಪ್ರಕಾರ ಒಂದು ಯಂತ್ರವನ್ನು ಬರ್ಕೊಳ್ಬೇಕಾಗುತ್ತೆ. ಇನ್ನು 4 ದೀಪಗಳಂತ ಹೇಳಿದೆ. ಮರಳ ಮಾತಂಗಿ ಮತ್ತು ಬಿಳಿ ಸಾಸಿವೆಯನ್ನ ಈಗಾಗಲೇ ಸಾಕಷ್ಟು ಬಾರಿ ತೋರಿಸಿದ್ದೀನಿ. ಈ ಮರಳ ಮಾತಂಗಿ ಅಂತೂ ಇದು ಶಿವಲಿಂಗ ಬೀಜ ಅಂತ ಹೇಳ್ತಾರೆ. ಇದು ಪುರುಷರಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ. ಈ ಬೀಜವನ್ನು ಪುಡಿ ಮಾಡಿ ಪ್ರತಿನಿತ್ಯ ರಾತ್ರಿ ಹೊತ್ತು ಇದು ಮತ್ತು ಅಶ್ವಗಂಧ ಜೊತೆಯಲ್ಲಿ ತೆಗೆದುಕೊಂಡ್ರೆ ಪುರುಷತ್ವಕ್ಕಾಗಲಿ ಅಥವಾ ಸಂತಾನ ಸಮಸ್ಯೆ ಇರ್ತಕ್ಕಂಥವ್ರಿಗಾಗಲಿ, ಸರಿಯಾಗಿ ಕೌಂಟಿಂಗ್ ಇಲ್ಲ, ಸಮಸ್ಯೆ ಇದೆ ಅಂತ ಉದ್ದಾಡ್ತಿರ್ತಕ್ಕಂಥವ್ರಿಗಂತೂ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದು ಹೊಟ್ಟೆಗೂ ಬೇಕು, ಹಾಗೆ ತಂತ್ರಸಾರಗಳಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಮರಳು ಮಾತಂಗಿ ಹೆಸರಲ್ಲೇ ಮರಳು ಮಾತಂಗಿ, ಎಂತಹವ್ರನ್ನು ಮರಳು ಮಾಡುವ ಶಕ್ತಿ ಈ ಒಂದು ಮಾತಂಗಿ ಬೀಜಕ್ಕಿದೆ. ನೋಡಿ, ದೇವರು ಭಗವಂತ ಈ ಸೃಷ್ಟಿಯಲ್ಲಿ ಏನೆಲ್ಲವನ್ನು ಜನಿಸಿದ್ದಾನೆ, ಎಲ್ಲಕ್ಕೂ ಜನ್ಮ ಕೊಟ್ಟಿದ್ದಾನೆ. ಹಾಗೆ ಇದರಿಂದ ಉಪಯೋಗ ಇದೆ, ಯಾವುದೇ ಕಾರಣಕ್ಕೂ ಇದರಿಂದ ಕೆಡಕಂತದಲ್ಲ. ಹಾಗೆ ಇದನ್ನ ಕೆಡಕು ಮಾಡುವಂತಹ ಪುಣ್ಯಾತ್ಮರು ಇದ್ದಾರೆ. ಇನ್ನು ಇದೆಲ್ಲದಕ್ಕೂ ಇದಕ್ಕೆ ಬೇಕಾಗಿರ್ತಕ್ಕಂತಹ ನೈವೇದ್ಯಕ್ಕೆ ಬೆಲ್ಲ ಅಂತ ಹೇಳಿದ್ದೆ, ಅಥವಾ ಬೆಲ್ಲಕ್ಕಿಂತ ಮೊದಲನೇ ಆಪ್ಷನ್ ಇರತಕ್ಕಂಥದ್ದು ಉದ್ದಿನ ವಡೆ. ಉದ್ದಿನ ವಡೆನೇ ನೈವೇದ್ಯ ಆಗಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಉದ್ದಿನ ವಡೆನೂ ರೆಡಿ ಆಗಿದೆ, ನಾವು ತಂದಿಟ್ಟಿದ್ದೀವಿ. ಆದರೆ ಹೇಗೆ, ಎಲ್ಲಿಂದ ಅಂತ ಕೇಳಬೇಡಿ. ಉದ್ದಿನ ವಡೆ ತಂದಿಟ್ಟಿದ್ದೀವಿ, ಅದು ನೈವೇದ್ಯಕ್ಕೆ. ನೀವು ಮನೇಲಿ ಮಾಡದಂತಹ ಕ್ರಮ ಬೇರೆ, ನಾವು ನೋಡಿಸೋ ಕ್ರಮ ಉದ್ದಿನ ವಡೆ ಬೇರೆ. ಹಾಗಂತ ಇದು ಬೊಂಬೆ ಎಲ್ಲ ಆರ್ಟಿಫಿಷಿಯಲ್ ಅಲ್ಲ, ದಸರಾ ಹಬ್ಬದ ಉದ್ದಿನ ವಡೆ ಅಲ್ಲ ಇದು ಶೂಟಿಂಗ್ ಆದ್ಮೇಲೆ ನೈವೇದ್ಯ ಆಗುತ್ತೆ. ಆದರೆ ಇವತ್ತು ಬೇಕಾಗಿರುವ ಪದಾರ್ಥ ಇದು, ಇದಿಷ್ಟು ವ್ಯವಸ್ಥೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂಚೂರು ಬೆಲ್ಲ. ಅಂದ್ರೆ ಉದ್ದಿನ ವಡೆ ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಇದನ್ನ ಬೆಳಿಗ್ಗೆ ಎದ್ದು ರೆಡಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬೇಳೆ ನೆನೆಸ್ಬೇಕು, ರುಬ್ಬಬೇಕು. ಹೆಣ್ಣುಮಕ್ಕಳು ರುಬ್ಬೋದೆಲ್ಲ ಬಹಳ ಕಷ್ಟವೇ, ಪಾಪ ಸೊಂಟ ನೋವು ಬರುತ್ತೆ. ಯಾಕೆಂದ್ರೆ ಬೆಳಿಗ್ಗೆ ಹೊತ್ತು ಪವರ್ ಇದ್ರೆ ಕರೆಂಟ್ ಆನ್ ಮಾಡ್ತಾರೆ, ಮಿಕ್ಸಿ. ಹೀಗೆ ಒಂದಕ್ಕೊಂದು ಸಮಸ್ಯೆ, ಲಾಭ ನಷ್ಟಗಳೆಲ್ಲವೂ ಇದೆ. ಆದ್ರೆ ಬೇಕಾಗಿರೋ ಪದಾರ್ಥ ಇಷ್ಟು. ಇನ್ನು ಜಾಲಿ ಮುಳ್ಳು ಅಂತ ಹೇಳಿದೆ. ಜಾಲಿ ಮುಳ್ಳು ಸಿಗದಿರ ಇದ್ರೆ ಇದಕ್ಕೆ ಬೇರೆ ತಾಮ್ರದ ಒಂದು ಮಳೆ ಅಂತಂದು ಹೇಳಿದ್ರು. ತಾಮ್ರದ ಮಳೆ ಅಥವಾ ಜಾಲಿ ಮುಳ್ಳು, ಅದನ್ನ ದೃಷ್ಟಿ ತೆಗೆದು ಇದರ ತಂತ್ರ ಆದ್ಮೇಲೆ, ಅಂದ್ರೆ ಇದರ ತಂತ್ರಸಾರ ಅನುಷ್ಠಾನ ಎಲ್ಲ ಆದ ನಂತರ ದೃಷ್ಟಿ ತೆಗೆದು ಅದನ್ನ ಮಳೆಯಿಂದ ಇದು ಸಾಮಾನ್ಯಕ್ಕೆ ಜಾಲಿ ಮುಳ್ಳಿದ್ರೆ ಜಾಲಿ ಮುಳ್ಳನ್ನ ಇದಕ್ಕೆ ಚುಚ್ಚಬೇಕು. ಜಾಲಿ ಮುಳ್ಳಿಲ್ಲ ಅಂದ್ರೆ ತಾಮ್ರದ ಮಳೆ, ತಾಮ್ರದ ಮಳೆನೂ ಇಲ್ಲ ಅಂದ್ರೆ ಕಬ್ಬಿಣದ ಮಳೆ ಆದ್ರೂ ಸರಿ. ಮೊದಲು ಜಾಲಿ ಮುಳ್ಳು ನಂಬರ್ 1 ಮೊದಲನೇ ಸ್ಥಾನದಲ್ಲಿ ಇರೋದು. ಎರಡನೇದು ತಾಮ್ರದ ಮಳೆ. ಈ ತಾಮ್ರದ ಮಳೆ ಎಲ್ಲಿ ಸಿಗುತ್ತೆ? ತಾಮ್ರದ ಮಳೆ ಸಹಿತ ಗರಂಡಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದು ತಾಮ್ರದ ಮಳೆ ಯಾವ ಬಳಸ್ತಾರೆ ಅಂದ್ರೆ ಮನೆಯ ವಾಸ್ಕಲ್ಗೆ, ಗೃಹ ಪ್ರವೇಶ ಕಾಲದಲ್ಲಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹೊಡಿಲಿಕ್ಕೆ ಅಂತ ತಾಮ್ರದ ಮಳೆ ತರಿಸ್ತಾರೆ. ಅಂತಹ ತಾಮ್ರದ ಮಳೆ ಈ ಸಮಸ್ಯೆಗೆ, ಈ ದೋಷ ಪರಿಹಾರಕ್ಕೆ ಅದು ಕೆಲಸಕ್ಕೆ ಬರುತ್ತೆ.
ಅಕಸ್ಮಾತ್ ತಾಮ್ರದ ಮಳೆ ಸಿಗ್ಲಿಲ್ಲ, ನಮ್ಮ ಪ್ರಾಂತ್ಯದಲ್ಲಿ ಅದಿಲ್ಲ, ಆಗಿದ್ದಾಗ ಏನ್ ಮಾಡ್ಬೇಕು? ಒಂದು ಕಬ್ಬಿಣದ ಮಳೆ ಸಾಮಾನ್ಯಕ್ಕೆ ಗೋಡೆ ಹೊಡೆಯಲಿಕ್ಕೋ ಎಲ್ಲಿಗೋ ಇಟ್ಟಿರ್ತಿರಲ್ಲ, ಆ ಕಬ್ಬಿಣದ ಮಳೆ ಅದನ್ನಾದ್ರೂ ಸಹಿತ ದೃಷ್ಟಿ ತೆಗೆದು ಇದಕ್ಕೆ ಚುಚ್ಚಬಹುದು. ಒಟ್ಟಾರೆ ಬಾಳೆ ದಿಂಡ ಮೇಲೆ ಚುಚ್ಚಲಿಕ್ಕೆ ಕಬ್ಬಿಣದ ಮಳೆ, ತಾಮ್ರದ ಮಳೆ ಅಥವಾ ಅನ್ನೋದಕ್ಕಿನ್ನ ಜಾಲಿ ಮುಳ್ಳೆ ಮುಖ್ಯ. ಜಾಲಿ ಮುಳ್ಳು ಸಿಗ್ಲಿಲ್ಲ ಅಂದ್ರೆ ಇದೆಲ್ಲ ಉಪಯೋಗಕ್ಕೆ ತಗೊಳ್ಬೇಕು. ಇದಿಷ್ಟು ಬೇಕಾಗಿರೋ ಪದಾರ್ಥದ ಬಗ್ಗೆ ಹೇಳಾಯ್ತು. ಇನ್ನ ಇವತ್ತಿನ ಕಾಯಕದಲ್ಲಿ ಇದು ಪ್ರಧಾನವಾಗಿ ತಿಳ್ಕೊಳ್ಳುವಂತಹ ವಿಚಾರ. ಇದು ಒಂದಷ್ಟು ಜನಕ್ಕೆ ಏನಪ್ಪಾ ಇದೆಲ್ಲ ಮಾಡಿದ್ರೆ ಸರಿ ಹೋಗುತ್ತಾ ಅನ್ನೋ ಒಂದು ಚಿಂತನೆ. ಒಂದಷ್ಟು ಜನಕ್ಕೆ ಆನಂದ್ ಗುರುಜಿ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು, ನಮ್ಮ ಈ ಕಾರ್ಯಕ್ರಮದ ಸಾಕಷ್ಟು ಜನ ವೀಕ್ಷಕ ಬಂಧುಗಳು ನಾನು ಹೇಳಿರುವಂತಹ ಇಲ್ಲಿವರೆಗೂ ತಂತ್ರಸಾರಗಳನ್ನ ಸಾಕಷ್ಟು ಮಾಡಿ ಅದರ ಕೆಲಸವನ್ನ ಗೆದ್ದಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಇದೆ. ಇವತ್ತು ಹೊರಗಡೆ ಎಲ್ಲೇ ಆದ್ರೂ ಸಹಿತ ಆನಂದ್ ಗುರುಜಿಯವರು ಒಂದು ತಂತ್ರಸಾರ ಹೇಳ್ತೀವಿ ಅಂತ ಹೇಳಿದ್ದಾರೆ, ಅದರಂತೆ ನಾವು ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಆಗುತ್ತೆ ಅನ್ನೋ ಒಂದು ಆ ನಂಬಿಕೆ, ಆ ವಿಶ್ವಾಸ, ಜೊತೆಗೆ ಆ ಕೆಲಸವನ್ನ ಗೆದ್ದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹೊರಗಡೆ ಪ್ರತಿಯೊಬ್ಬರ ಜನಗಳಲ್ಲೂ ಆ ಧ್ವನಿ ಮಾತಾಡುವಾಗ ಅದು ಪ್ರತಿಯೊಂದು ಅರ್ಥ ಆಗತ್ತೆ. ಅದನ್ನ ತಿಳಿದೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಸಮಸ್ಯೆಗಳಿಂದ ಪರಿಹಾರ ಆಗ್ಲಿಕ್ಕಾಗಿ ಪರಿಹಾರ ಭಾಗ ಅಂತಾನೆ ನಮ್ಮ ಈ ಮಹರ್ಷಿವಾಣಿ ಕೆಲಸ ಮಾಡುವಂತ. ಹಾಗೆ ನಿಮ್ಮೊಳಗಿರ್ತಕ್ಕಂಥ ಅಸತ್ವ, ಸಮಸ್ಯೆ, ಕಷ್ಟ ಅಥವಾ ತಂತ್ರಸಾರ, ಮೂಲವಾಗಿ ಈ ತಂತ್ರಸಾರದಲ್ಲಿ ಪ್ರಧಾನವಾಗಿ ನಾವು ತಿಳ್ಕೊಳ್ಬೇಕಾದ್ದು, ಈ ತಂತ್ರಸಾರಗಳಾಗಿದ್ರೆ ದಾಟಿದ್ರೆ ಅಥವಾ ಕೆಡಕಾಗಿದ್ರೆ, ಯಾರನ್ನ ಕೆಡಕ್ ಮಾಡ್ತಾರೆ ಅನ್ನೋ ನಮಗೆ ಡೌಟ್ ಇದ್ರೆ, ಅಥವಾ ನಮ್ಮೊಳಗೆ ಆ ಒಂದು ಮನಸ್ಥಿತಿ ಇದ್ದು ನಮ್ಮ ಕುಟುಂಬದಲ್ಲಿ ಆ ವ್ಯಕ್ತಿಗಳು ಯಾರಾದರೂ ಒಬ್ರು ಸಂಕಷ್ಟದಲ್ಲಿದ್ದರೆ, ಸಮಸ್ಯೆ ಹೊತ್ತಿದ್ರೆ, ಆಗ ಈ ಪರಿಹಾರ ಬಹಳ ಬೇಗ ಕೆಲಸ ಆಗುತ್ತೆ. ಇದು ಇವತ್ತಿಗೆ ಸೀಮಿತ ಅಲ್ಲ. ಗುರುವಾರ, ಭಾನುವಾರ, ಅಮಾವಾಸ್ಯೆ, ಪರ್ವಕಾಲಗಳು, ಗ್ರಹಣ ಕಾಲ, ಇದನ್ನ ಮಹರ್ಷಿ ಡೈರಿಯಲ್ಲೂ ಬರೆದಿಟ್ಕೊಳ್ಳಿ. ಇವತ್ತಿನ ಕಾಯಕ ಇವತ್ತು ಸಂಧ್ಯಾಕಾಲ ಮಾಡಿ ಅಥವಾ ಈಗಲೇ ಮಾಡಿ. ನಮ್ಮೊಂದಿಗೆ ನೀವು ಮನೆಯಲ್ಲಿ ವಸ್ತುಗಳು ರೆಡಿ ಇದ್ರೆ ನೀವು ಮಾಡಬಹುದು, ಅಥವಾ ಆಮೇಲೆ ಆದ್ರೂ ನೀವು ಮಾಡಬಹುದು. ಒಟ್ಟಾರೆ ಇದನ್ನ ಯಾವಾಗ ಬೇಕಾದ್ರೂ ಮಾಡಿ, ಇದರ ಕಾರ್ಯ ಸಿದ್ಧಿ ಆಗತ್ತೆ. ಒಳ್ಳೇದಾಗಲಿ. ಬಸವನ ಪಾದದ ಎಲೆಯ ಅನುಷ್ಠಾನದಿಂದ ಹೇಗೆ ನಾವು ನಮ್ಮ ಸಮಸ್ಯೆಗಳಿಂದ ದೂರವಾಗಬಹುದು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಹೇಳುವುದನ್ನ ಇಷ್ಟೇ ಅಲ್ದಿರ ನಮ್ಮ ಅಂತಿದ್ದಾಗ ಪರಿಹಾರಕ್ಕೆ ಇದು ನಮಗೆ ಬಹಳ ಬೇಗ ಕೆಲಸ ಮಾಡುವಂತ. ಈ ಸಾಮಾನ್ಯಕ್ಕೆ ದೃಷ್ಟಿ ತೆಗೆಯುವಂತ ಕ್ರಮಗಳಿದೆ. ಮನೆಯಲ್ಲಿ ತಾವು ನೋಡಿರ್ತೀರಿ, ಸಾಕಷ್ಟು ದೃಷ್ಟಿಯಾಗಿ, ಸುಸ್ತಾಗಿ, ಮಂಕಾಗಿ, ತಲೆ ನೋತಾ ಇದೆ, ಮೈಕೈ ನೋತಿದೆ, ವಾಮಿಟ್ ಆಗ್ತಾ ಇದೆ, ನನಗೇನೋ ಒಂಥರ ಹಿಂಸೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಗಳು ಬಂದಾಗ ಮನೇಲಿರ್ತಕ್ಕಂಥ ಪರಕೆಯಿಂದಲೋ ಅಥವಾ ಉಪ್ಪಿನಿಂದಲೋ ಅಥವಾ ಮೆಣಸಿನಕಾಯಿಂದಲೋ ಒಣಮೆಣಸಿನಕಾಯಿಂದಲೋ ಇದನ್ನ ದೃಷ್ಟಿ ತೆಗೆಯುವಂಥದ್ದಿದೆ. ಇನ್ನಷ್ಟು ಜನ ಸಾಸಿವೆಯಿಂದ ದೃಷ್ಟಿ ತೆಗಿತಾರೆ. ಹಾಗೆ ದೃಷ್ಟಿ ತೆಗೀಲಿಕ್ಕೆ ಹಲವಾರು ವಿಭಿನ್ನ ಶೈಲಿಗಳಿದೆ. ಅದು ಒಂದ್ಸತಿಗೆ ಸೀಮಿತ ಅಲ್ಲ. ಯಾರಾದ್ರೂ ಒಬ್ರು ಚೆನ್ನಾಗಿ ಕಂಡ್ರೆ ಅಥವಾ ಒಂದಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಅಥವಾ ಒಂದಷ್ಟು ಜನ ನೋಡಿದಾಗ ಬೇರೊಬ್ರು ನೋಡುವಂತಹ ಆ ಕಣ್ಗಳಿದೆಯಲ್ಲ, ಈ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಬಾರಿ ಹೇಳಿದ್ದೆ ನಾನು, ಈ ಕಣ್ಣಿಗೆ ಕಲ್ಲು ಕರಗುವಂಥದ್ದು ನಿಜ, ಕಣ್ಣು ಸರಿ ಇಲ್ಲದಿರತಕ್ಕಂಥ ದೃಷ್ಟಿ ಆಗುವಂಥದ್ದು ನಿಜ. ಹಾಗೆ ಸಮಸ್ಯೆ ಅಂತಾದಾಗ ಪರಿಹಾರ ಮಾಡ್ಕೊಳ್ಬೇಕಾದ್ದು ಧರ್ಮ. ಆ ಪರಿಹಾರದಲ್ಲಿ ಇದು ಪ್ರಥಮ ಸ್ಥಾನದಲ್ಲಿದೆ. ಅಂದ್ರೆ ಈ ಒಂದು ಬಸವನ ಪಾದದ ಎಲೆ ಶೀಘ್ರವಾಗಿ ಇಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುತ್ತೆ. ಅಂತಹದ್ರಲ್ಲಿ ಮೊದಲು ಅಕ್ಕಿ ಹಿಟ್ಟಿನಿಂದ ಬಸವನ ಪಾದ ಹೇಗಿದೆಯೋ ಆ ಪ್ರಕಾರ ಒಂದು ಯಂತ್ರವನ್ನು ರೆಡಿ ಮಾಡ್ಕೋಬೇಕು. ಆ ಯಂತ್ರ ಮಾಡೋ ವಿಧಾನ ಹೇಗೆ? ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಭೂಮಿಯನ್ನ ಶುದ್ಧಿ ಮಾಡಿಟ್ಕೊಳ್ಳಿ. ಭೂಶುದ್ಧಿ ಮಾಡಬೇಕಾದಂತಹದ್ದು ಅರಿಶಿಣದ ನೀರು, ಒಂಚೂರು ಅರಿಶಿಣ ನೀರು ಹಾಕಿ ಸ್ಥಳವನ್ನ ಶುದ್ಧಿ ಮಾಡ್ಕೋಬೇಕು. ಸ್ಥಳವನ್ನ ಕ್ಲೀನ್ ಆಗಿ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿದಂಗೆ ಸಾರಿಸ್ತಕ್ಕಂಥದ್ದು. ಅದು ನೀವು ಹಾಕಬೇಕಾದ್ದು ಅರಿಶಿಣದ ನೀರು ಅಥವಾ ಒಂದ್ ಸ್ವಲ್ಪ ಗೋಮೂತ್ರ, ಹಸುವಿನ ಗಂಜಲ ಅಥವಾ ಅರಿಶಿಣದ ನೀರು ಹಾಕಿ ನೆಲನ್ನ ಶುದ್ಧಿ ಮಾಡ್ಕೋಬೇಕು. ಅದಾದ ನಂತರ ಇದು ಅಕ್ಕಿ ಹಿಟ್ಟಾಗ್ಲಿ ಅಥವಾ ರಂಗೋಲಿ ಪುಡಿ ಆಗ್ಲಿ, ಇದರಿಂದ ಯಂತ್ರವನ್ನ ಬರ್ಕೊಳ್ಬೇಕು. ಓಂ ಬಸವನ ಪಾದ ಹೇಗಿರುತ್ತೋ ಆ ಪ್ರಕಾರ ಎಲೆಯನ್ನ ಬರ್ಕೋಬೇಕು. ಇಲ್ಲಿ ಇದಕ್ಕೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ಯಾವುದೇ ಆದರೂ ಒಂದು ವೃತ್ತಾಕಾರದಲ್ಲಿ ಪ್ರತಿ ಯಂತ್ರಗಳು ವೃತ್ತಾಕಾರದಲ್ಲೇ ಇರ್ತಕ್ಕಂಥದ್ದು. ಇದಕ್ಕೆ 4 ಭಾಗ, 4 ಕಡೆಗೂ 2 ಗೆರೆಗಳನ್ನು ಹಾಕೊಳ್ತಕ್ಕಂಥದ್ದು. ನಾಲ್ಕು ಕಡೆ
4 ದಿಕ್ಕುಗಳಲ್ಲೂ 2 ಗೆರೆ ಹಾಕಿ 4 ದಿಕ್ಕಲ್ಲಿ ಹಾಕಿದ ಮೇಲೆ ಇಲ್ಲಿ ಒಂದು ವೃತ್ತಾಕಾರ, ಇಲ್ಲಿ ಒಂದು ವೃತ್ತಾಕಾರ, ಇಲ್ಲಿ ಒಂದು, ಈ ಭಾಗದಲ್ಲಿ ಒಂದು. ಇದಾದ ನಂತರ ಈ ಮೇಲ್ಭಾಗದಲ್ಲಿ ಈ ಪ್ರಕಾರ ಒಂದು ದಳವನ್ನು ಹಾಕಿ, ಕಮಲದ ದಳ ಅಂತಲೋ ಒಂದು ದಳ ಹಾಕಿ. ದಳವನ್ನು ಹಾಕಿ ಮೂಲೆಯಿಂದ ಆಚೆಗೆ, ಅಂದ್ರೆ ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ತಗಲಬಾರದು. ಇದೊಂದು ಬಿಂದು ಇಡ್ತಕ್ಕಂತಹದ್ದು. ಇದಾದ ನಂತರ ಈಗ ಮುಖ್ಯವಾಗಿ ಇಲ್ಲಿ ನೋಡ್ಕೊಂಡಿದ್ದೀರಿ, ಮೊದಲು ಬಸವನ ಪಾದ ಹೇಗಿರುತ್ತೋ ಹಾಗೆ ಮಾಡಿ ಅದರ ಆಚೆ ಒಂದು ವೃತ್ತಾಕಾರವನ್ನು ಹಾಕಿ 4 ಕಡೆ 2 ಗೆರೆಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಬಿಂದುವನ್ನು ಚುಕ್ಕೆಯನ್ನು ಇಡಿ, ಅದರ ಮೇಲೆ ಒಂದು ಕಮಲ ಪುಷ್ಪದ ರೆಕ್ಕೆಯ ತರಹ ಇಲ್ಲೊಂದು ರಂಗೋಲಿಯನ್ನು ಹಾಕೊಳ್ಳಿ. ಇದರ 4 ಮೂಲೆಗೂ 4 ಬಿಂದುಗಳಾಗಿ ಚುಕ್ಕೆಗಳನ್ನು ಇಡಿ. ಇದರ ಮಧ್ಯದಲ್ಲಿ ಒಂದು ಕಡೆ ಗಮ್, ಮತ್ತೊಂದು ಕಡೆ ರಮ್, ಒಂದು ಕಡೆ ಗಮ್ ಮತ್ತೊಂದು ಕಡೆ ರಮ್, ಈ ಪ್ರಕಾರ ಇಡಬೇಕು. ಇದು ಬರದಾದ ಮೇಲೆ ನೋಡಿ, ಗಮ್ ಮತ್ತೆ ರಮ್ ಬರದಾದ ಮೇಲೆ ಈ ಮೂಲೆಗಳಲ್ಲಿ 2 ಗೆರೆ ಹಾಕಿ. ಇದು ಮೊದಲನೇ ಕ್ರಮ. ಮತ್ತೊಮ್ಮೆ ನೋಡ್ಕೊಳ್ಳಿ, ಇಲ್ಲಿ ಬರೆದಿದ್ದಾದ ನಂತರ ಬೀಜಾಕ್ಷರಿ ಮಂತ್ರ ಗಮ್ ಮತ್ತೆ ರಮ್. ಒಂದು ಕಡೆ ಗಮ್ ಬರಿಬೇಕು, ನಿಮ್ಮ ಎಡಭಾಗದಲ್ಲಿ ನೀವು ಕೂತಿರ್ತಕ್ಕಂತಹ ಸ್ಥಾನದ ಎಡಭಾಗದಲ್ಲಿ ಗಮ್, ಬಲಭಾಗದಲ್ಲಿ ರಮ್. ಅದಾದ ನಂತರ 4 ಮೂಲೆಗಳಲ್ಲೂ 2 ಗೆರೆಯನ್ನ ಹಾಕಬೇಕು. ಇದು ಯಂತ್ರ ರೆಡಿಯಾಗಿದೆ. ಈ ಯಂತ್ರಕ್ಕೆ ಬಸವನ ಪಾದದ ಎಲೆ, ಈ ಬಸವನ ಪಾದದ ಎಲೆನ್ನ ವಾಸ್ತುಗುರದಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನನು ಎಲೆನ್ನ ಒಂದ್ಸತಿ ಕೈಗೆ ತಗೊಂಡು ತಲೆಯಿಂದ ಪಾದದ ಉಗುರು ತನಕ 3 ಬಾರಿ ದೃಷ್ಟಿ ತೆಗೆದುಕೊಳ್ತಕ್ಕಂಥದ್ದು. ಅಂದ್ರೆ ಈ ಪ್ರಕಾರವಾಗಿ ದೃಷ್ಟಿ ತೆಗೆದುಕೊಳ್ಬೇಕು. 3 ಬಾರಿ ದೃಷ್ಟಿ ತೆಗೆದಾದ ನಂತರ ಈ ತೊಟ್ಟು, ಅಂದ್ರೆ ಬಸವನ ಪಾದದ ಎಲೆಯ ತೊಟ್ಟು ತಳಭಾಗ ಅದು ನಿಮ್ಮ ಕಡೆ ಇರಬೇಕು, ಈ ತುದಿ ಮೇಲ್ಭಾಗಕ್ಕೆ ಇರಬೇಕು. ತಾವು ನೋಡ್ತಾ ಇದ್ದೀರಿ, ಇದು ಮೇಲ್ಭಾಗ, ಈ ರೇಖೆಗಳೇನಿದೆಯೋ ಹಾಗೆ ಆ ಎಲೆ ಇರಬೇಕು. ಇದರಲ್ಲಿ ಎಡಭಾಗದಲ್ಲಿ ಅರಿಶಿನ ಕೊಂಬು, ಬಲಭಾಗದಲ್ಲಿ ಬಟ್ಲಡಿಕೆ. ಎಡಭಾಗದಲ್ಲಿ ಅರಿಶಿನ ಕೊಂಬು, ಬಲಭಾಗದಲ್ಲಿ ಬಟ್ಲಡಿಕೆ. ಇನ್ನು ಬಿಳಿ ಸಾಸಿವೆ ಮರಳ ಮಾತಂಗಿ ಎಲ್ಲಿಡಬೇಕು, ಅದು ಯಾವ ಪ್ರಕಾರ ಉಪಯೋಗಿಸ್ಬೇಕು, ಕೂತ್ಕೊಳ್ಳಿ ನಾನು ತಿಳಿಸ್ತೇನೆ. ಸ್ಥಳ ಶುದ್ಧಿ ಮಾಡಿ ರಂಗೋಲಿಯನ್ನ ಬಿಡಿಸಿ ಯಂತ್ರವನ್ನ ಶುದ್ಧಿ ಮಾಡಿಕೊಂಡು ಅದಾದ ಮೇಲೆ ಬಸವನ ಪಾದದ ಎಲೆಯನ್ನ ಇಡಬೇಕು. ಇದಾದ ನಂತರ ಹೇಗ್ ಮಾಡಬೇಕು, ಕ್ರಮಬದ್ಧವಾಗಿ ಆಚರಿಸುವಂತದ್ದು ಹೇಗೆ ಅನ್ನೋದನ್ನ ಮತ್ತೆ ಮುಂದುವರಿಸ್ತಾರೆ ಗುರು. ಕಡೆಯ ಭಾಗ ಇದು. ಬಸವನ ಪಾದದ ಎಲೆಯ ಅನುಷ್ಠಾನವನ್ನ ಮಾಡಿ ನಾವು ನಮ್ಮ ಸಮಸ್ಯೆಗಳಿಂದ ಹೇಗೆ ದೂರವಾಗಬಹುದು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾ ಇದ್ರು. ಮತ್ತೆ ಮುಂದುವರಿಸೋಣ ಗುರುಜಿ. ಖಂಡಿತಮ್ಮ, ಇಲ್ಲಿ ಬಸವನ ಪಾದದ ಅನುಷ್ಠಾನಕ್ಕೆ ಇಷ್ಟು ವ್ಯವಸ್ಥೆ ಇಲ್ಲ ಆಗಿದೆ. ಎಲೆಯನ್ನಿಟ್ಟಾಯ್ತು, ಎಡಭಾಗದಲ್ಲಿ ಅರಿಶಿನ ಕೊಂಬು, ಬಲಭಾಗದಲ್ಲಿ ಬಟ್ಲಡಿಕೆ. ಅರಿಶಿನ ಕೊಂಬಾಯ್ತು, ಬಟ್ಲಡಿಕೆ ಆಯ್ತು. ಇನ್ನ ದೀಪಗಳು 4 ಮೂಲೆಯಲ್ಲೂ 4 ದೀಪ. ಆ ದೀಪ ಇಡುವ ಸಾನ್ನಿಧ್ಯ ಈ ಮೂಲೆಗಳಲ್ಲಿರ್ತಕ್ಕಂತಹ ರಂಧ್ರ, ಅಂದ್ರೆ ಒಂದು ಚುಕ್ಕೆ ಏನ್ ಹೇಳಿದ್ದೀವಿ, ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಮೊದಲು ಇಲ್ಲಿ ಒಂದು ರಂಗೋಲಿಯ ಚುಕ್ಕೆ ಏನಿದೆಯೋ ಇಲ್ಲಿ ಇಡ್ತಕ್ಕಂತಹ 4 ಭಾಗದಲ್ಲೂ ಇಡಬೇಕು. ನಾಲ್ಕು ಭಾಗದಲ್ಲೂ 4 ದೀಪವನ್ನು ಇಡ್ತಕ್ಕಂಥದ್ದು. ದೀಪ ಇಟ್ಟಾದ ನಂತರ ದಾರದುಂಡೆ, ಹಸಿ ದಾರದ ಉಂಡೆ ನಿಮ್ಮ ಎಡಗಡೆಯಿಂದ, ಎಡಭಾಗದಲ್ಲಿ ದೀಪ ಇಲ್ಲಿದೆ, ದೀಪಕ್ಕೆ ಒಂದು ಸುತ್ತು ಹಾಕಿ. ಬಹಳ ಹುಷಾರಾಗಿರ್ಬೇಕು. ದೀಪಕ್ಕೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು. ನೋಡ್ಕೊಳ್ಳಿ. ನೋಡಿ,
ಈ ತರಹ ಒಂದು ಸರ್ಕಲ್ ಒಂದೇ ಒಂದು ಸುತ್ತು ಬಂದರೆ ಸಾಕು. ಅನಂತರ ಈ ದಾರವನ್ನ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಈ ಪ್ರಕಾರ ಅನುಷ್ಠಾನ ಆದ ನಂತರ ಈ ದಾರವನ್ನ ಪೂಜೆ ಎಲ್ಲ ಆದ ನಂತರ ಏನ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಅದನ್ನು ಉತ್ತರ ಹೇಳ್ತಿದ್ದೀನಿ. ಈ ದಾರವನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಮನೆಗೆ ಎಷ್ಟು ಜನ ಇದ್ದೀರಿ ಅಷ್ಟು ಜನ ಎಡಹಸ್ತದಲ್ಲಿ ದಾರವನ್ನು ಇಟ್ಕೊಳ್ಬೇಕು. ಬಲಹಸ್ತದಲ್ಲಿ ಮಳೆ ಅಥವಾ ಜಾಲಿ ಮುಳ್ಳು, ತಾಮ್ರದ ಮಳೆ ಇಂತಹದ್ದನ್ನ ಎಡಹಸ್ತದಲ್ಲಿ ದಾರದ ಪೀಸ್ ಇರಬೇಕು, ಬಲಹಸ್ತದಲ್ಲಿ ಇರಬೇಕು. ಅದನ್ನ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆದು ದಾರ ನಿಮ್ಮ ಕೈಲಿ ಇರುವಾಗಲೇ ಆ ಒಂದು ಬಾಳೆ ದಿಂಡಿಗೆ ಮಳೆಯನ್ನು ಚುಚ್ಚಬೇಕು. ನಂತರ ದಾರವನ್ನು ಅದರ ಮೇಲೆ ಹಾಕಬೇಕು. ಇದು ಕಡೆಯದಾಗಿ ಮಾಡುವಂತಹ ಕ್ರಮ. ಬಾಳೆ ದಿಂಡು ಮಧ್ಯದಲ್ಲಿ ಇರತಕ್ಕಂತಹದ್ದು, ಅಡಿಕೆ ಮತ್ತು ಅರಿಶಿಣ ಕೊಂಬಿನ ಮಧ್ಯದಲ್ಲಿ ಬಾಳೆ ದಿಂಡು ಇರಬೇಕು. ಬಿಳಿ ಸಾಸಿವೆ ಮರಳಮಾತಂಗಿ, ಬಿಳಿ ಸಾಸಿವೆ ಮರಳಮಾತಂಗಿಯಲ್ಲಿ ಮೊದಲು ಬಿಳಿ ಸಾಸಿವೆ ಇದನ್ನು ಸಹಿತ ದೃಷ್ಟಿ ತೆಗೆದುಕೊಳ್ಬೇಕು. ತೆಗೆದು ನಿಮ್ಮ ಎಡಭಾಗದಲ್ಲಿ ಇರ್ತಕ್ಕಂಥ ದೀಪದ ಮೇಲೆ ಹಾಕಬೇಕು, ದೀಪದ ಮುಂದೆ ಹಾಕಬೇಕು. ಮರಳಮಾತಂಗಿ ದೃಷ್ಟಿ ತೆಗಿಬೇಕು. ಇದನ್ನ ಬಲಭಾಗದಲ್ಲಿ ಹಾಕುವಂಥದ್ದು. ಎಲ್ಲರೂ ಇದೇ ಪ್ರಕಾರ ಮಾಡ್ಕೊಳ್ಬೇಕು. ಜೊತೆಗೆ ಎರಡೂ ಮಿಕ್ಸ್ ಮಾಡಿ, ಅದೊಂದು ಚಿಟಿಕೆ ಇದೊಂದು ಚಿಟಿಕೆ ನೋಡಿ ಇಷ್ಟೇ ತಗೋಬೇಕು. ಒಂದು ಚಿಟಿಕೆ ಬಿಳಿ ಸಾಸಿವೆ ಮಿಕ್ಸ್ ಮಾಡೋದನ್ನು ಎರಡು ಮಿಕ್ಸ್ ಇಲ್ದಿರ ಇದು ತಗೊಳ್ಳುವಂತ ಕ್ರಮ ಹೀಗೆ. ಮೊದಲನೇ ಹೆಬ್ಬೆರಳು, ಮೊದಲನೇ ಬೆರಳು ಸಹಾಯವಾಗಿ ಬಿಳಿ ಸಾಸಿವೆ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಬೆರಳಿದೆ, ಅದರ ಮಧ್ಯದಲ್ಲಿ ಮರಳಮಾತಂಗಿ ಇದೆ. ಎರಡೂ ಏಕಕಾಲದಲ್ಲೇ ದೃಷ್ಟಿ ತೆಗೆದು ಇದನ್ನ ಮಧ್ಯದಲ್ಲಿ ಹಾಕ್ತಕ್ಕಂಥದ್ದು. ಇಷ್ಟೇ ಬೇಕಾದ್ದು, ಜಾಸ್ತಿ ಬೇಡ. ಇದೆಲ್ಲ ಕ್ರಮ ಅಲ್ಲೇ ಉದ್ದಿನುಡೆ ನೈವೇದ್ಯ ನಾನು ಹೇಳಿದೆ. ಈ ಉದ್ದಿನುಡೆ ನೈವೇದ್ಯ ಹೇಗೆ ಅಂದ್ರೆ ಇದಕ್ಕೆ ಒಂದು ಬೀಜಾಕ್ಷರಿ ಮಂತ್ರ ಇದೆ. ಆ ಬೀಜಾಕ್ಷರಿ ಮಂತ್ರವನ್ನ ಪ್ರಾರಂಭದಿಂದ ನಾನು ಮಾತಾಡ್ತಾ ಇರೋದ್ರಿಂದ ನಿಮಗೆ ಆ ಮಂತ್ರವನ್ನ ಪಠನೆ ನಾನು ಹೇಳಕ್ಕಾಗ್ತಿಲ್ಲ. ಆದ್ರೆ ಈ ಮಂತ್ರವನ್ನ ಪ್ರಾರಂಭದಿಂದ ಕಡೆಯವರೆಗೂ ಓಂ ಶ್ರೀಂ ಗಂ ರಂ, ಓಂ ಶ್ರೀಂ ಗಂ ರಂ, ಓಂ ಶ್ರೀಂ ಗಂ ರಂ, ಓಂ ಶ್ರೀಂ ಗಂ ರಂ, ಈ 4 ಅಕ್ಷರಗಳನ್ನೇ ಪಠಿಸ್ತಾ ಹೋಗ್ಬೇಕು. ಈ ಸಮಯದಲ್ಲಿ ಯಾರನ್ನೂ ಮಾತಾಡಬಾರದು. ಯಾವುದೇ ತಂತ್ರಸಾರಗಳನ್ನ ದೃಷ್ಟಿ ತೆಗಿಬೇಕಾದ್ರೂ ಅಥವಾ ಯಾವುದೇ ಒಂದು ತಂತ್ರಸಾರ ಮಾಡಬೇಕಾದ್ರೆ ಯಾವುದ್ರ ಕಡೆ ಗಮನ ಇದ್ದೀರ ನಮ್ಮ ಸಮಸ್ಯೆ ದೂರ ಆಗ್ಲಿ ಎಂಬತಕ್ಕಂಥದ್ದು ಒಂದೇ ಮಹದ್ದೇಶ ಇರಬೇಕು. ಆ ಪ್ರಕಾರ ಇದು ನೈವೇದ್ಯಕ್ಕಾಗಿ ಏನ್ ಮಾಡಿದ್ರು ಈ ನೈವೇದ್ಯ ಪ್ರಸಾದನ ಸಹಿತ ಇದನ್ನು ಸಹಿತ ಒಮ್ಮೆ ದೃಷ್ಟಿ ತೆಗೆದು ಇದನ್ನ ಒಂದ್ಸತಿ ಸ್ಮೆಲ್ ಮಾಡ್ಬೇಕು. ಅಂದ್ರೆ ಇದರ ವಾಸನೆ ನೋಡ್ಬೇಕು. ಇದರ ವಾಸನೆ ನೋಡಿ ಇದನ್ನ ಮುಂಭಾಗದಲ್ಲಿ ಇಡಬೇಕು. ನಮ್ಮ ಹುಡುಗರು ಮೊದಲೇ ಹೇಳಬೇಕು, ಉದ್ದಿನೋಡೆ ಅಂತೆಲ್ಲ ತಿಂದುಬಿಟ್ಟಾರ, ತಿನ್ನುವಂಥದ್ದಿಲ್ಲ. ಒಂದ್ಸತಿ ವಾಸನೆ ನೋಡಿ ತಳಗಿಟ್ಟ ನಂತರ ಅದು ತಿನ್ನುವಂಥದ್ದಲ್ಲ, ಇದನ್ನ ಆಚೆನೆ ಕಳಿಸ್ಬೇಕು. ಇದು ಕ್ರಮ. ಇದಾದ ನಂತರ ಇನ್ನು ಮಳೆ. ನಮ್ಮ ಹುಡುಗರು ಮಳೆ ಅಂದ್ರೆ ಇಷ್ಟೊಪ್ಪ ದಬ್ಬಳ ಇಟ್ಟಿದ್ದಾರೆ, ಗುರುಜಿಗಿರೋ ದೋಷ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ಲಿ ಅಂತ. ಇರ್ಲಿ, ತಾಮ್ರದ ಮಳೆ ಅಥವಾ ಇದು ಜಾಲಿ ಮುಳ್ಳು, ಕಬ್ಬಿಣದ ಮಳೆ. ನಮ್ಮಲ್ಲಿ ಕಬ್ಬಿಣದ ಮಳೆ ಇದೆ. ಜಾಲಿ ಮುಳ್ಳು ತರಲಿಕ್ಕೆ ಸಿಟಿನಲ್ಲಿ ಎಲ್ಲೂ ಸಿಗುವಂಥದ್ದಲ್ಲ. ಅದಕ್ಕೆ ಕಬ್ಬಿಣದ ಮಳೆ. ಇದನ್ನೇ ಸಹಿತ ದೃಷ್ಟಿ ತೆಗಿತಾ ಇದ್ದೀವಿ. ಅಂದ್ರೆ ನಾನು ದೃಷ್ಟಿ ತೆಗೆದುಕೊಳ್ತಾ ಇದ್ದೇನೆ. ಇದನ್ನ ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಪಾರಾಗ್ಲಿ, ಯಾವುದೇ ದೋಷ ಇದ್ರೆ ದೂರ ಆಗ್ಲಿ ಎಂಬತಕ್ಕಂಥ ಮಹೋದ್ದೇಶದಿಂದ. ಹಾಗೆ ಇದು ತೆಗಿಬೇಕಾದ್ರೆ ಮಳೆ ಬಲಗೈಲಿರಬೇಕು, ಈ ದಾರದ ತುಂಡು ಎಡಗೈಲಿರಬೇಕು. ಕಡೆಯದಾಗಿ ಲಾಸ್ಟ್ ಎಲ್ಲರದು ಆದ ನಂತರ ದಾರವನ್ನು ತೆಗೆದುಕೋಬೇಕು. ತೆಗೆದು ತುಂಡು ಮಾಡಬೇಕು. ಒಂದು ತುಂಡು ದಾರ ಕೈಲಿರಬೇಕು, ಮಳೆ ಕೈಲಿ ಬಲಗಡೆ ಇರಬೇಕು. ದೃಷ್ಟಿ ತೆಗೆದಾದ್ಮೇಲೆ ಈ ಪ್ರಕಾರ ಮಳೆನ ಚುಚ್ಚಬೇಕು. ಮಳೆನ ಚುಚ್ಚಿದ್ದೀನಿ, ಇಲ್ಲಿ ದಾರ ಪೀಸ ಹಾಕಿದ್ದೀನಿ. ಇದಕ್ಕೆ 11 ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಇದಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ ನಂತರ ಎಲ್ಲವನ್ನು ತೆಗೆದುಕೊಂಡು ಗೂಡಿಸ್ಕೊಂಡು, ಏನು ಮನೆಯಲ್ಲಿ ಒಂಚೂರು ಧೂಳು ಬಿಡ್ದಿರಾ ಇದೆಲ್ಲವನ್ನು ತೆಗೆದುಕೊಂಡು ಸ್ವಲ್ಪ ದೂರ ಎಲ್ಲಾದ್ರೂ ಹಸಿರು ಗಿಡಗಳ ಹತ್ರ ತೆಗೆದುಕೊಂಡು ಹಾಕ್ಬೇಕು. ಇಷ್ಟ ನೀವು ಮಾಡಿದ್ರೆ ಖಂಡಿತ ಸಮಸ್ಯೆಯಿಂದ ಹೊರಬರ್ತೀರಿ, ದೋಷದಿಂದ ದೂರ ಇರ್ತೀರಿ. ಸಮಸ್ಯೆಗಳು ಹೊತ್ತಿರತಕ್ಕಂಥವ್ರ ಪರಿಹಾರ ಕಂಡು ನೆಮ್ಮದಿಯನ್ನು ಕಾಣುವಂಥದ್ದಾಗಿದೆ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಗುರುಜಿ, ಬಸವನ ಪಾದದ ಅನುಷ್ಠಾನ ಜೊತೆಗೆ ಹಾಸನಾಂಬ ಕ್ಷೇತ್ರ ದರ್ಶನವನ್ನ ಮಾಡಿಸೋದ್ರ ಜೊತೆಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ವೀಕ್ಷಕರೇ, ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಕೂಡ ಕ್ರಮಬದ್ಧವಾಗಿ ಆಚರಿಸಿ. ಇವತ್ತು ವಿಷಯ ತಿಳಿಸ್ಕೊಟ್ಟಿರುವಂತಹ ಬಸವನ ಪಾದದ ಅನುಷ್ಠಾನ ಅಕಸ್ಮಾತ್ ಆಗಿ ಮಿಸ್ ಮಾಡ್ಕೊಂಡಿದ್ರೆ ZEE5 ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡು ಮತ್ತೊಮ್ಮೆ ನೀವು ನೋಡಬಹುದು. ಮತ್ತು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತಲ ನಿಮ್ಮ ಸ್ನೇಹಿತರ ಮನೆಗಳಿಗೂ ಕೂಡ ನೀವು ತಿಳಿಸಬಹುದು. ಅಲ್ಲದೆ ಮತ್ತೆ ಭಾನುವಾರ ಇದೇ ಒಂದು ಅನುಷ್ಠಾನವನ್ನ ಪ್ರಸಾರ ಮಾಡಲಾಗುತ್ತೆ. ಅಕಸ್ಮಾತ್ ಆಗಿ ನೀವು ಮಿಸ್ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ನೋಡಿ, ಗುರುವಾರ ಅಲ್ಲದೆ ಭಾನುವಾರ ಕೂಡ ನೀವು ಈ ಅನುಷ್ಠಾನವನ್ನ ನೆರವೇರಿಸಬಹುದು ಅಂತ ಹೇಳ್ತಾ
ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.